ಇಡ್ಲಿ ಸಾಂಬಾರು ಮಾಡಾಕ್ರಿ ಒಂದು ಅರ್ಧ ಕಪ್ ತೊಗರಿಬೇಳೆ ತೊಗೊಂಡೇನ್ರಿ. ಇದನ್ನು ಚೆಂದಾಗಿ ತೊಳ್ಕೊಂಡು ಅರ್ಧ ಕಪ್ಪಿಗೆ ಒಂದು 2 ಕಪ್ ನೀರು ಹಾಕ್ಕೋತೇನೆ ರೀ. 2 ಕಪ್ಪಿಂತ 2 ಕಪ್ ನೀರು ಹಾಕ್ಕೋತೇನೆ ರೀ. ನೋಡಿರಿ, ಬೇಳೆ ತೊಳ್ಕೊಂಡೀನಿ. ಅದೇ ಬಟ್ಟಲಲ್ಲಿ 2 ಬಟ್ಲು ನೀರು ಹಾಕ್ಕೋತೇನೆ ರೀ. 2 ಬಟ್ಲು ಯಾಕಂದ್ರೆ ಇನ್ನು ತರಕಾರಿ ಅದೆಲ್ಲ ಇದು ಒಂದು ಸಿಟಿ ಆದ ನಂತರ ರೀ ಎಲ್ಲ ತರಕಾರಿಗಳನ್ನು ಹಾಕಿ ಮತ್ತೆ ಸಿಟಿ ಹೊಡಿಸ್ತೇನೆ ರೀ. ಅದಕ್ಕೆ ಈಗಿಷ್ಟು ನೀರು ಹಾಕಿ 2 ಕಪ್ ನೀರು ಹಾಕಿ 1 ಸಿಟಿ ಹೊಡಿಸ್ತೇನೆ. ನೋಡಿರಿ, ಬ್ಯಾಳೆ ಕುದಿಸಿದೆವು. ಈಗ ಕುಕ್ಕರ್ ಬರ್ತೇನೆ ಕಳಿಸ್ತೇನೆ ರೀ. ನೋಡಿರಿ, ಇಷ್ಟು ಗಜ್ರಿಕಾಯಿ ಒಂದು ಸ್ವಲ್ಪ ತೊಗೊಂಡೇನಿ ರೀ. ಒಂದು ಸ್ವಲ್ಪ ಬೀನ್ಸ, ಒಂದು ಸ್ವಲ್ಪ ಸೌತೆಕಾಯಿ ತೊಗೊಂಡೇನಿ ರೀ. ಸ್ವಲ್ಪ ಇಟ್ಟಿಟ್ಟು ಪೀಸ್ ಆದರೆ ರಗಡಾಗ್ತೈತೆ ರೀ. ಮತ್ತು ಒಂದು ಟೊಮೆಟೊ ತೊಗೊಂಡೇನಿ ರೀ. ಇಷ್ಟೆಲ್ಲ ಮತ್ತು ಒಂದು ಸಣ್ಣದ ಮೀಡಿಯಮ್ ಸೈಜ್ ಆಲೂಗಡ್ಡೆ ಇಟ್ಕೊಂಡೇನಿ ರೀ. ಇಷ್ಟೆಲ್ಲ ಅದೇ ಬ್ಯಾಳೆಗೆ ಹಾಕ್ಕೊಂಡು ಕುದಿಸ್ಕೋಬೇಕು ರೀ. ಸಿಟಿ ಹೊಡ್ಸೋದಿಲ್ಲ ರೀ. ಸಿಟಿ ಹೊಡಿಯೋಕ್ಕಿಂತ ಮೊದಲೇ ಬಂದ್ ಮಾಡೋದು. ನೋಡಿರಿ, 2 ಬಟ್ಲು ನೀರು ಹಾಕಿ 1 ಸಿಟಿ ಹೊಡಿಸೇನಿ ರೀ. ಸ್ಲೋ ಗ್ಯಾಸ್ ಇಟ್ಟು ಬ್ಯಾಳೆ ಕುದ್ದಾವು. ಈ ತರಕಾರಿ ಎಲ್ಲ ಮೊದಲು ಹಾಕೋದಿಲ್ಲ ರೀ, ಭಾಳ ಕುದಿತಾವೆ. ಅದ್ರ ಸಂಬಂಧ ಮತ್ತು ಸಿಟಿನೂ ಹೊಡಿಸೋದಿಲ್ಲ ರೀ. ಅಷ್ಟೇ ಒಂದು 5 ನಿಮಿಷ ಅಂದ್ರೆ ಭಾಳ ಆಗ್ತೈತೆ ರೀ. ಒಂದು ನಿಮಿಷ 2 ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡ್ಕೊಳ್ಳ್ರಿ. ಎಲ್ಲ ತರಕಾರಿಗಳನ್ನ ಕುದಿಸ್ಕೊಂಡ್ರಿ ಆನಂತರ ಒಗ್ಗರಣೆ ಹಚ್ಚೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿರಿ. ಈಗ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೇನೆ ರೀ. ನೋಡಿರಿ, ಇಷ್ಟು ಅರಿಶಿನ ಪುಡಿ, ಅಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಈಗ ಇದನ್ನು ಕುದಿಯಾಕ್ಬಿಟ್ಟು ಒಂದು ಸ್ವಲ್ಪ ಒಣ ಬಟಾಣಿ ನೆನೆಸ್ಕೊಂಡು ಇದ್ದು ರೀ, ಅವು ಒಂದು ಸ್ವಲ್ಪ 1 ಮುಟ್ಟಿಗೆ ಆಗೋಷ್ಟು ಹಾಕಿಬಿಡ್ತೇನೆ. ಇದು ನೋಡಿರಿ, ಸಾರದ ಎಲ್ಲ ಕಾಯಿಪಲ್ಯಗಳು ಕುದ್ದಾವ್ರಿ. ನೀವು ಕುಂಬಳಕಾಯಿ ಇದ್ರೆ ಕುಂಬಳಕಾಯಿ ಹಾಕ್ಕೋಬೋದು ರೀ, ಇಲ್ಲ ಲೌಕಿ ಇದ್ರೆ ಲೌಕಿ ಹಾಕ್ಕೋಬೋದು. ಯಾವ ಕಾಯಿಪಲ್ಯ ಇರ್ತೈತ್ರಲ್ಲ ಅದನ್ನು ಹಾಕ್ಕೊಂಡು ಕುದಿಸ್ರಿ. ಅದ್ರ ಸಿಟಿ ಹೊಡಿಸ್ಬೇಡ್ರಿ. ಸಿಟಿ ಹೊಡಿಯೋಕ್ಕಿಂತ ಮೊದಲೇ ಬಂದ್ ಮಾಡಿರಿ. ಒಂದು 2 ನಿಮಿಷ ಕುದಿಸಿ. ಈಗ ಒಗ್ಗರಣೆ ಹಚ್ಚೋಣ ನೋಡಿರಿ ಸಾರಿಗೆ. ಒಗ್ಗರಣೆಗೆ ನೋಡಿರಿ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೇನೆ ರೀ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತೀವಿ. ಒಂದು ಸ್ವಲ್ಪ ಜೀರಿಗೆ, ಒಂದು 2 ಒಣ ಮೆಣಸಿನ್ಕಾಯಿ ರೀ. ಇಷ್ಟು ಚಕ್ಕೆ ತಗೊಂಡೇನಿ ರೀ. ಇಷ್ಟೊಂದು 2 ಚಕ್ಕೆ ರೀ. ನಂತರ ಒಂದು ಕಡ್ಡಿ ಕರಿಬೇವು ತೊಗೊಂಡೇನಿ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಕುಟ್ಟಿಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಇಂಗು ಪೌಡರ್ ಹಾಕ್ಕೊತೀನಿ ನೋಡಿರಿ. ಇಂಗು ಪೌಡರ್ ಹಾಕೊಂಡ ನಂತರ ರೀ ಉಳ್ಳಾಗಡ್ಡಿ ಈರುಳ್ಳಿಯನ್ನೆಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಒಗ್ಗರಣೆ ಹಚ್ಕೊಂಡ ನಂತರ ರೀ ಒಂದು ಸಣ್ಣದ ಬದ್ನೆಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದು ಬೇಳೆ ಒಳಗೆ ಕುದಿಸ್ರಿ, ಭಾಳ ಕುದಿತೈತ್ರಿ. ಅದ್ರ ಸಲುವಾಗಿ ಒಗ್ಗರಣೆ ಬದ್ನೆಕಾಯಿ ಇದು ಮಾಡ್ಕೊಂಡ್ರಿ. ನೀವು ಈ ಥರ ಇಡ್ಲಿ ಸಾಂಬಾರನ್ನ ಮಾಡಿರಿ, ಟೇಸ್ಟಿ ಆಗ್ತೈತಿ, ಚಲೋ ಆಗ್ತೈತಿ. ಸ್ವಲ್ಪ ಪ್ರಮಾಣದೊಳಗೆ ಮಾಡತ್ತೇನೆ ರೀ. ನೀವು ಅದಕ್ಕೆ ಅರ್ಧ ಕಪ್ ಬೇಳೆ ತೊಗೊಂಡೇನಿ. ಜನ ಭಾಳ ಇದ್ರಂದ್ರೆ ಭಾಳ ಪ್ರಮಾಣದಾಗ ಮಾಡ್ಕೊರಿ. ಈ ಥರ ಮಾಡ್ಕೊಂಡ್ರೆ ಟೇಸ್ಟಿ ಆಗ್ತೈತಿ. ಒಂದ್ಸರಿ ಈ ಥರನೂ ಟ್ರೈ ಮಾಡಿರಿ. ಮತ್ತು ಹಂಗೆ ನಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿರಿ, ನಾ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತೇನೆ ರೀ. 1 ಸ್ಪೂನ್ ಮಸಾಲೆ ಖಾರ ಹಾಕ್ಕೊತೇನೆ ರೀ. ನಮ್ಮ ಕಡೆ ಮನ್ಯಾಗ ತಯಾರು ಮಾಡಿರ್ತಾರೆ 1 ಸ್ಪೂನ್. ನಂತರ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಅರಿಶಿನ ಪುಡಿನ ಬ್ಯಾಳಿಗೂ ಹಾಕೀನಿ ಆದ್ರೂ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕ್ತೇನೆ ರೀ. ಇನ್ನು ಆ ಕುದಿಸಿದ ಬ್ಯಾಳಿ ನೀರು ಇದ್ರೊಳಗೆ ಕೂಡಿಸ್ಕೊಂಡು ಬಿಡೋದ್ರಿ. ಈಗ ಈ ಕುದಿಸಿದ ಬ್ಯಾಳಿ ನೀರನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಇನ್ನೊಂದು ಸ್ವಲ್ಪ ನೀರು ಕುಕ್ಕರ್ದೊಳಗೆ ಹಾಕ್ಕೊಂಡು ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಮಿಕ್ಸ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಹುಣಸೆ ರಸ ಮಾಡ್ಕೊಂಡೀನಿ ರೀ, ಅದನ್ನು ಮಿಕ್ಸ್ ಮಾಡಿಬಿಡ್ತೇನೆ ರೀ. ನೋಡಿರಿ ಚೆನ್ನಾಗಿ ಒಂದೆರಡು ನಿಮಿಷ ಸಾಂಬಾರನ್ನ ಕುದಿಸ್ಕೊರಿ. ಇಡ್ಲಿ ಸಾಂಬಾರು ರೆಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಗ್ಯಾಸ್ ಆಫ್ ಮಾಡ್ಕೊರಿ. ಅದಕ್ಕಿಂತ ಮೊದಲನೇ ಒಂದು ಸ್ವಲ್ಪ ರುಚಿನೂ ನೋಡ್ಕೊರಿ, ಉಪ್ಪು ಖಾರ ರುಚಿನೂ ನೋಡ್ಕೊಂಡು ಇಡ್ಲಿ ಜೊತೆ ತಿನ್ನಿರಿ. ತುಂಬ ಟೇಸ್ಟಿಯಾಗಿರ್ತೈತಿ. ನೀವು ಈ ಥರ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇಡ್ಲಿ ಸಾಂಬಾರು ಈ ಥರ ಇಡ್ಲಿ ಬಂದವ್ರಿ. ಟೇಸ್ಟ್ ಮಾಡೋಣ ನೋಡಿರಿ ಎಷ್ಟು ಚಲೋ ಬಂದಾವಂತ ಇಡ್ಲಿ, ಸಾಫ್ಟಾಗಿ. ಮಸ್ತ್ ಸೂಪರ್ ಆಗಿದ್ರಿ. ನೀವು ಈ ಥರ ಮಾಡಿರಿ, ತಿನ್ನಿರಿ. ಮತ್ತು ಇನ್ನೊಂದು ಎಕ್ಸ್ಟ್ರಾ ತಡ್ಕ ಬೇಕಂದ್ರೆ ಭೀ ಹಾಕೋಬೋದ್ರಿ. ಸಾಸ್ಮಿ ಜೀರಿಗೆ ಕರಿಬೇವು ಇಷ್ಟ ಹಾಕೋರಿ, ಮಸ್ತ್ ಆಗ್ತೈತೆ ರೀ. ಹಂಗೆ ಬಿಟ್ಟರೆ ಭೀ ನಡಿತೈತೆ ರೀ. ನಮ್ಮ ಚಾನೆಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.